ಹಲೋ ಸ್ನೇಹಿತರೆ, ಗೀತಾ ಸೀರಿಯಲ್ನ ಪ್ರೋಮೋವನ್ನು ನೋಡೋಣ. ಭಾನುಮತಿ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಜೈಲಿನಿಂದ ರಿಲೀಸ್ ಆಗಿ ಆಯಿತು. ಅವಳ ಬದಲಿಗೆ ಶ್ರುತಿ ತಾನ ಅಪ್ಪನ ಕೊಲೆ ಮಾಡಿದ್ದಾನೆ ಅಂತ ಭಾನುಮತಿನ ಬಿಡಿಸಿ ಆಯಿತು. ಸುಧಾರಾಣಿ ತನ್ನ ಕೇಸಲ್ಲಿ ಸೊತ್ತು ಆಯಿತು. ಶ್ರುತಿಗೆ ತಾನು ಮಾಡಿದ್ದ ತಪ್ಪಿಗೆ 7 ವರ್ಷದ ಜೈಲು ಶಿಕ್ಷೆನೂ ಆಯಿತು. ಮುಂದೆ ಭಾನುಮತಿ ವಿಚಿ ಮನೆಗೆ ಬರ್ತಾಳೆ. ಅವ್ರ ಜೊತೆ ಕಿರಣ್ ಇರ್ತಾನೆ. ಕಿರಣ್ ಮನೆಯವರೆಲ್ಲರ ಜೊತೆನೂ ಒಳ್ಳೆ ಒಂಥರ ಆಗಿದ್ದು ತನ್ನ ತಾಯಿಗೂ ತನಗೂ ಆಗಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದ. ಕಿರಣ್ ಮತ್ತು ಭಾನುಮತಿ ಮಾತಾಡ್ಕೊಳ್ತಾ ಇರುವಾಗ ಇನ್ನು ಮುಂದೆ ನನ್ನ ಆಟ ಶುರು ಅಂತ ಭಾನುಮತಿ ಹೇಳ್ತಾಳೆ. ಮತ್ತು ನಾನು ಜೈಲಿಗೆ ಹೋಗ್ತೇನೆ ಅಂತ ಖುಷಿ ಪಟ್ಟವ್ರಿಗೆಲ್ಲ ನನಗೆ ಮರಣದಂಡನೆ ಆಗುತ್ತೆ, ಜೀವಾವಧಿ ಆಗುತ್ತೆ ಅಂತ ಕನಸು ಕಂಡವರಿಗೆಲ್ಲ ನಿರಾಶೆ ಆಗಿದೆ. ಇನ್ನು ಮುಂದೆ ನಾನು ನನ್ನ ಆಟನ ಶುರು ಮಾಡ್ತೀನಿ ಅಂತಾಳೆ. ಅದಕ್ಕಿಂತ ಮೊದಲು ನನಗೋಸ್ಕರ ಜೈಲಿಗೆ ಹೋದ ನನ್ನ ಮಗಳನ್ನು ನಾನು ಹೇಗಾದರೂ ಜೈಲಿಂದ ಬಿಡಿಸ್ಬೇಕು, ಅವಳು ಬಂದ ನಂತರನೇ ನಮಗೆ ಖುಷಿ ಅಂತ ಭಾನುಮತಿ ಕಿರಣ್ ಹತ್ರ ಹೇಳ್ತಾಳೆ. ಇಲ್ಲಿ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೇಸ್ ಸೋತ ವಿಚಾರವಾಗಿ ಮಾತನಾಡ್ತಾ ಇರ್ತಾರೆ. ಚಂದ್ರಿಕಾ, ಶೇಖರ್, ಗೀತಾ, ಸುಧಾರಾಣಿ. ಆದರೆ ವಿಚಿ ಮಾತ್ರ ಸುಮ್ಮನೆ ಇದ್ದು ಬಿಡ್ತಾನೆ. ಯಾಕಂದರೆ ಅವನಿಗೆ ಯಾವುದು ಸತ್ಯ, ಅದು ಅಲ್ಲದೆ ಶ್ರುತಿನೇ ಅಪ್ಪನ ಕೊಲೆ ಮಾಡಿದಾಳೆ ಅನ್ನೋದು ಅವನಿಗೆ ನಂಬೋದಕ್ಕೆ ಆಗ್ತಾ ಇರಲಿಲ್ಲ. ಅವನು ರೂಮ್ನಲ್ಲಿದ್ದ ಡೈರಿನ ಹುಡುಕ್ತಾನೆ. ಆ ಡೈರಿನ ಓದ್ತಾನೆ. ಅದರಲ್ಲಿ ಭಾನುಮತಿ ಶ್ರುತಿನ ಕಾಪಾಡೋದಕ್ಕೆ ಏನೆಲ್ಲ ಬೇಕು ಎಲ್ಲನ ಬರೆದಿದ್ಲು. ಅದನ್ನು ವಿಜಿ ಓದೋ ಹಾಗೂ ಮಾಡಿದ್ಲು. ವಿಜಿ ಓದ್ತಾನೆ. ಓದಿದ ನಂತರ ಅವನ ಮನಸ್ಸು ಮತ್ತೆ ಭಾನುಮತಿ ಹತ್ರ ತಿರುಗುತ್ತಾ ಅನ್ನೋದನ್ನು ಮುಂದೆ ನೋಡೋಣ.